ಔಷಧಿಗಳು ಅಂದ್ರೆ ಜೀವರಕ್ಷಕ. ಸದ್ಯದ ಮಟ್ಟಿಗೆ ಆಹಾರ ಗಾಳಿ ನೀರಿನಷ್ಟೇ ಔಷಧಿಗಳ ಅಗತ್ಯ ಕೂಡ ಇದೆ. ಆದ್ರೆ ಅದೇ ಔಷಧಿಗಳು ಪ್ರಾಣವನ್ನೇ ತೆಗೆಯುವಂತಾದ್ರೆ ಯಾರ್ ಹೊಣೆ ಹೇಳಿ? ರಾಜ್ಯದ ಅತಿದೊಡ್ಡ ಔಷಧಿ ಮಾಫಿಯಾ ಜನರಲ್ಲಿ ತಲ್ಲಣ ಸೃಷ್ಟಿಸಿದೆ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಮೆಡಿಕಲ್ ಮಾಫಿಯಾ. 5 ಕೋಟಿ ಮೌಲ್ಯದ ನಕಲಿ ಔಷಧಿಗಳು ಜಪ್ತಿ. ರಾಜ್ಯದಲ್ಲಿ ಮತ್ತೊಂದು ಕರಾಳ ದಂಧೆಯ ಮುಖವಾಡ ಕಳಚಿಬಿದ್ದಿದೆ. ಹೆಮ್ಮಾರಿ ಕ್ಯಾನ್ಸರ್ ರೋಗಕ್ಕೆ ನೀಡುವ ದುಬಾರಿ ಚಿಕಿತ್ಸೆಯನ್ನೇ ಬಂಡವಾಳ ಮಾಡಿಕೊಂಡಿದ್ದ ಪಾಪಿಗಳ ಜಾಲವನ್ನ ಔಷಧ ಇಲಾಖೆ ಅಧಿಕಾರಿಗಳು ಬಯಲಿಗೆಳೆದಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಬಿಡದಿ ಹೋಬಳಿಯ ಹೆಜ್ಜಾಲ ಬಳಿಯ ಕುರುಬರಕೇರನಹಳ್ಳಿಯ ಫಾರ್ಮ್ ಹೌಸ್ ಒಂದರಲ್ಲಿ ಸದ್ದಿಲ್ಲದೆ ನಡೀತಾ ಇದ್ದ ದಂಧೆಯನ್ನ ಔಷಧ ಇಲಾಖೆ ಅನಾವರಣ ಮಾಡಿದ್ದು ಜನರ ಎದೆ ನಡುಗಿಸಿದೆ. ಹೊರಗೆ ಬ್ರಾಂಡೆಡ್, ಒಳಗೆ ಔಷಧ ರೂಪದ ವಿಷ. ತೆಲಂಗಾಣ, ಹಿಮಾಚಲ ಪ್ರದೇಶದಿಂದ ಕಡಿಮೆ ಬೆಲೆಯ ಔಷಧಿಗಳನ್ನು ಇಲ್ಲಿಗೆ ತರಿಸುತ್ತಿದ್ದ ಖದೀಮರು ಪ್ರಸಿದ್ಧ ಎಂಎನ್ಸಿ ಕಂಪನಿಗಳ ನಕಲಿ ಲೇಬಲ್ ಅಂಟಿಸಿ ಮಾರುಕಟ್ಟೆಗೆ ರವಾನಿಸುವ ಕೆಲಸ ಮಾಡುತ್ತಿದ್ರು. ಕೇವಲ 600 ರೂಪಾಯಿ ಮುಖಬೆಲೆಯ ಔಷಧಿಗೆ 6,000 ರೂಪಾಯಿ ಮುಖಬೆಲೆಯ ಲೇಬಲ್ ಅಂಟಿಸಿ ಮಾರುಕಟ್ಟೆಗೆ ಕಳಿಸಲಾಗ್ತಿತ್ತಂತೆ. ಈ ಬಗ್ಗೆ ಖಚಿತ ಮಾಹಿತಿ ತಿಳಿದ ಔಷಧ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಸಿನಿಮಾ ಸ್ಟೈಲ್ನಲ್ಲಿ ರೇಡ್ ಮಾಡಿ ದಂಧೆಕೋರರ ಬಣ್ಣ ಬಯಲು ಮಾಡಿದ್ದಾರೆ. ಈ ವೇಳೆ ಸ್ಥಳದಲ್ಲಿದ್ದ ಪ್ರಭುದೇವ್ ಎಂಬ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಮತ್ತೊಬ್ಬ ವ್ಯಕ್ತಿ ತೇಜಸ್ ಎಂಬಾತ ಕೂಡ ನಾಪತ್ತೆಯಾಗಿದ್ದಾನೆ. ಇನ್ನು ಫಾರ್ಮ್ ಹೌಸ್ ಅನ್ನ ದುಬೈ ಮೂಲದ ಪ್ರಶಾಂತ್ ಎಂಬಾತನಿಗೆ ಲೀಸ್ಗೆ ನೀಡಲಾಗಿದ್ದು ಈತನೇ ಈ ಮಾಫಿಯಾದ ಮಾಸ್ಟರ್ ಮೈಂಡ್ ಎನ್ನಲಾಗ್ತಿದೆ. ಒಂದು ಮನೆಯಲ್ಲಿ ಒಂದು ಹೈ ಡೋಸೇಜ್ ಆಂಟಿಬಯೋಟಿಕ್ ಡ್ರಗ್ ಇದೆ, ಅದನ್ನ ರೀಪ್ಯಾಕಿಂಗ್ ಮಾಡಿ ರೀಲೇಬಲಿಂಗ್ ಮಾಡಿ ಬೇರೆ ಒಂದು ವಿದೇಶಿ ಕಂಪ್ನಿಯ ಒಂದು ಪ್ರಾಡಕ್ಟ್ ತರ ಅದನ್ನ ಬಿಂಬಿಸಲು ಮಾಡಿದಂತ ಒಂದು ಪ್ರಯತ್ನದ ಸುಮಾರು 4.5 ಕೋಟಿಯಷ್ಟು ಮೌಲ್ಯ ವರ್ತ್ ಡ್ರಗ್ಸ್ಗಳು ಸಿಕ್ಕಿದೆ. ಜೊತೆಗೆ ಇನ್ನೊಂದು ಅಲ್ಲಿ ಆಲ್ಮೋಸ್ಟ್ ಎಕ್ಸ್ಪೈರ್ ಆಗಿರೋಂತಹ ಸುಮಾರು ಕೋಟಿಯಷ್ಟು ಮೆಡಿಸಿನಲ್ ಡ್ರಗ್ಸ್ಗಳಿದೆ, ಅದನ್ನು ನಾವು ಸೀಸ್ ಮಾಡ್ತೀವಿ. ಜೊತೆಗೆ ಒಬ್ಬನನ್ನು ಆಲ್ರೆಡಿ ನಾವು ಬಂಧನ ಮಾಡಿದ್ದೀವಿ. ದಾಳಿ ವೇಳೆ ಪತ್ತೆಯಾದ ಪ್ರಮುಖ ಔಷಧಿ ಬ್ರ್ಯಾಂಡ್ಗಳೆಂದರೆ 3.38 ಕೋಟಿ ರೂಪಾಯಿ ಮೌಲ್ಯದ ಸೆಫಿಯಾ ವಿಜೆಂಟ್, 2.5 mgಯ 5,640 ಬಾಟಲಿಗಳು ಪತ್ತೆಯಾಗಿವೆ. 52.24 ಲಕ್ಷ ರೂಪಾಯಿ ಮೌಲ್ಯದ ಹಿಜುಲಾಮ್ ಕಂಪನಿಗೆ ಸೇರಿದ 1,531 ಬಾಟಲಿ ಔಷಧಿಗಳು ಪತ್ತೆಯಾಗಿವೆ. 27.49 ಲಕ್ಷ ರೂಪಾಯಿ ಮೌಲ್ಯದ ಕ್ಸಾವಿಟಾಜ್ ಇಂಜೆಕ್ಷನ್ 470 ಬಾಟಲಿಗಳು, 20.59 ಲಕ್ಷ ರೂಪಾಯಿ ಮೌಲ್ಯದ ಎಂಬ್ಲಾವಿಯೋ ಕಂಪನಿಗೆ ಸೇರಿದ 264 ಬಾಟಲಿ ಔಷಧಿಗಳು, 5.45 ಲಕ್ಷ ರೂಪಾಯಿ ಮೌಲ್ಯದ ಝಾವಿಸೆಫ್ಟಾ ಇಂಜೆಕ್ಷನ್ಸ್ 165 ಬಾಟಲಿಗಳು ಪತ್ತೆಯಾಗಿವೆ. ಇದರ ಜೊತೆಗೆ ಅವಧಿ ಮೀರಿದ ಔಷಧಿಗಳು ಕೂಡ ಪತ್ತೆಯಾಗಿದ್ದು ದಿಗ್ಭ್ರಮೆ ಮೂಡಿಸುತ್ತಿದೆ. ಇಲ್ಲಿ ಒಳಗೆ ನಕಲಿ ಔಷಧಿ ಇಟ್ಟು ಹೊರನೋಟಕ್ಕೆ ಪ್ರತಿಷ್ಠಿತ ಕಂಪನಿಯ ಔಷಧಿಯಂತೆ ಕಾಣುವಂತೆ ಪ್ಯಾಕಿಂಗ್ ಮಾಡಲಾಗ್ತಿತ್ತು. ಬ್ರಾಂಡೆಡ್ ಕಂಪನಿಗಳ ಹೆಸರಿನ ಲೇಬಲ್ ಬಾಟಲ್ಗೆ ಕ್ಯಾಪ್, ಸ್ಟ್ಯಾಪರ್ ಅಳವಡಿಕೆ ನಂತರ ಮಾರುಕಟ್ಟೆಗೆ ರವಾನೆ ಮಾಡಲಾಗ್ತಿತ್ತು. ದಂಧೆಕೋರರಿಗೆ ಕ್ಯಾನ್ಸರ್ ರೋಗಿಗಳೇ ಟಾರ್ಗೆಟ್. ಈ ಪ್ರಕರಣದಲ್ಲಿ ಅತ್ಯಂತ ಆತಂಕ ಮೂಡಿಸಿರುವ ವಿಚಾರವೆಂದರೆ ದಾಳಿಯಲ್ಲಿ ಪತ್ತೆಯಾದ ಬಹುತೇಕ ಔಷಧಿಗಳು ಕ್ಯಾನ್ಸರ್ ಚಿಕಿತ್ಸೆ ಹಾಗೂ ಐಸಿಯುಗಳಲ್ಲಿ ಬಳಸುವ ಔಷಧಿಗಳೇ ಆಗಿವೆ. ಯಾಕಂದ್ರೆ ಕ್ಯಾನ್ಸರ್ ಈಗ ಸರ್ವವ್ಯಾಪಿಯಾಗಿದ್ದು ಈ ಔಷಧಿಗಳು ದುಬಾರಿ. ಅಲ್ಲದೆ ಐಸಿಯುನಲ್ಲಿ ಹೆಚ್ಚಾಗಿ ಇದೇ ಮೆಡಿಸಿನ್ಗಳನ್ನು ಬಳಸುತ್ತಿದ್ದರಿಂದ ಇದನ್ನೇ ಟಾರ್ಗೆಟ್ ಮಾಡಿ ನಕಲಿ ಮಾಡಿ ಮಾರಾಟ ಮಾಡುತ್ತಿದ್ರು. ಇನ್ನು ಈ ನಕಲಿ ಔಷಧಿ ಕ್ಯಾನ್ಸರ್ ರೋಗಿಗಳ ದೇಹ ಸೇರಿದ್ರೆ ಚಿಕಿತ್ಸೆ ವಿಫಲವಾಗುವ ಸಾಧ್ಯತೆ ಇದೆ. ಅಲ್ಲದೆ ರೋಗಿಯ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಸಾಧ್ಯತೆಯೇ ಹೆಚ್ಚಾಗಿದೆ. ಈಗ ನಿನ್ನೆ ಆ ಲೇಬಲ್ಸ್ ಮೇಲೆ ಹೆಸರುಗಳು ಕಂಡು ಬಂತು, ಕಂಪ್ನಿಗಳ ಹೆಸರುಗಳು ಕಂಡು ಬಂತು. ಕೆಲವು ನಮ್ಮ ಆಂಧ್ರದು ಮತ್ತು ತೆಲಂಗಾಣದ ಲೇಬಲ್ ಮೇಲೆ ಹೆಸರಿರೋದ್ರಿಂದ ನಾವು ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶ ಔಷಧ ನಿಯಂತ್ರಕರಿಗೆ ಪತ್ರ ಬರೆದ್ಬಿಟ್ಟು ಈ ತರ ನಿನ್ನೆ ನಮ್ಮ ಸೀಸರ್ಲಿ ಈ ತರ ನಿಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಡ್ರಗ್ಸ್ಗಳು ಇಲ್ಲಿ ನಮಗೆ ಮಾರಾಟ ಆಗಿದೆ, ಸರಬರಾಜು ಆಗಿದೆ. ಆ ನಿಟ್ಟಿನಲ್ಲಿ ನಿಮ್ಮ ಔಷಧ ತಯಾರಕರ ಸಂಸ್ಥೆಗಳಲ್ಲಿ ನಿಮ್ಮ ಅಧಿಕಾರನ ಕಳಿಸ್ಬಿಟ್ಟು ಅಲ್ಲಿ ತನಿಖೆ ಮಾಡಿಬಿಟ್ಟು ನಮಗೆ ವರದಿ ಸಲ್ಲಿಸಿ, ಇದು ಬರೀ ಇಲ್ಲಿಗೆ ಸಪ್ಲೈ ಆಗಿದೆಯಾ, ಬೇರೆ ಎಲ್ಲೆಲ್ಲಿ ಸಪ್ಲೈ ಆಗಿದೆ ಅಂತ ಹೇಳ್ಬಿಟ್ಟು ನಾವು ವರದಿ ಕೇಳಿದ್ದೀವಿ. ನಾವು
ನಕಲಿ ಔಷಧ ಜಾಲ ಪತ್ತೆಗೆ ಎಸ್ಐಟಿ ರಚನೆಗೆ ಚರ್ಚೆ. ಈ ನಕಲಿ ಔಷಧಿ ಜಾಲ ಬೇರೆ ರಾಜ್ಯಗಳಿಗೂ ಸಂಪರ್ಕ ಹೊಂದಿರುವ ಸಾಧ್ಯತೆ ಇದೆ. ಅಲ್ಲದೆ ಯಾವ್ಯಾವ ಮೆಡಿಕಲ್ಗೆ ಸೇರಿದೆ, ರೋಗಿಗಳು ಔಷಧಿ ಸೇವಿಸಿರೋ ಬಗ್ಗೆ ಅನುಮಾನವಿದ್ದು ಈ ಬಗ್ಗೆ ಎಸ್ಐಟಿ ತನಿಖೆಗೆ ಒತ್ತಾಯ ಮಾಡಲಾಗುವುದು ಅಂತ ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಸುಮಾರು 5 ಕೋಟಿ ರೂಪಾಯಿ ತನಕ ಇವತ್ತು ಒಂದು ದಿವಸ ನಮಗೆ ಸಿಗಬೇಕಾದ ನಕಲಿ ಔಷಧವು ಆ ಒಂದು ದಿವಸದಲ್ಲಿ ಹಾಗಾದರೆ ಬಂದು ಹೋಗುವಾಗ ಎಷ್ಟು ಕೋಟಿ ರೂಪಾಯಿಯಷ್ಟು ಔಷಧಗಳು ಈ ಜನರ ಮಧ್ಯೆ ಇವತ್ತು ನಕಲಿ ಔಷಧ ಹೋಗಿದೆ ಅಂತ ಹೇಳಿ ನಾವು ಚಿಂತಿತರಾಗುವಂಥ ವಿಚಾರ ಇವತ್ತು ಆಗಿದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದಕ್ಕೆ ಮಾಡಬೇಕು ಅಂತ ನಾನು ಕೇಳಿಕೊಂಡಿದ್ದೇನೆ. ಈ ಮೆಡಿಸಿನ್ಸ್ ಎಲ್ಲ ಇಂಪೋರ್ಟೆಡ್ ಇರೋದ್ರಿಂದ ಎಕ್ಸ್ಪೆನ್ಸಿವ್ ಇಮ್ಯುನೋಥೆರಪಿ ಆಗಲಿ ಟಾರ್ಗೆಟ್ ಥೆರಪಿ ಅಂಥ ಮೆಡಿಸಿನ್ಸ್ನ ಅವ್ರು ನಕಲಿ ಮಾಡಿದರೆ ಪಾಪ ಪೇಷಂಟ್ಸ್ಗೆ ಅದರಿಂದ ಅನಾನುಕೂಲ ಹೊರತು ಯಾವುದೂ ಅನುಕೂಲ ಆಗೋದಿಲ್ಲ. ಸದ್ಯ ಜಪ್ತಿ ಮಾಡಿರುವ ಔಷಧಿಗಳ ಮಾದರಿಗಳನ್ನು ಸರ್ಕಾರಿ ಪ್ರಯೋಗಾಲಯಕ್ಕೆ ಕಳುಹಿಸಿ ಅವುಗಳ ನೈಜತೆ ಮತ್ತು ಗುಣಮಟ್ಟ ಪರಿಶೀಲಿಸಲು ಔಷಧ ಇಲಾಖೆ ಮುಂದಾಗಿದೆ. ಬ್ಯಾಚ್ ನಂಬರ್, ಲೇಬಲ್, ಅವಧಿ ಸೇರಿದಂತೆ ಪ್ರತಿಯೊಂದು ವಿವರವನ್ನ ಪರಿಶೀಲಿಸಲಾಗುತ್ತಿದೆ. ಈ ಔಷಧಿಗಳು ಈಗಾಗಲೇ ಮಾರುಕಟ್ಟೆಗೆ ಹೋಗಿವೆಯೇ? ಯಾವ ಆಸ್ಪತ್ರೆ ಅಥವಾ ಮೆಡಿಕಲ್ ಸ್ಟೋರ್ಗಳಿಗೆ ತಲುಪಿವೆ? ಈ ಜಾಲದ ಹಿಂದೆ ಇನ್ನೆಷ್ಟು ಮಂದಿ ಇದ್ದಾರೆ? ಎಲ್ಲ ಪ್ರಶ್ನೆಗಳಿಗೆ ತನಿಖೆ ನಂತರ ಉತ್ತರ ಸಿಗಬೇಕಿದೆ. ಹಂಸಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಆತ ಕಳೆದ 12 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ. ಅವರ ಸುಖ ಸಂಸಾರಕ್ಕೆ 2 ಮುದ್ದಾದ ಮಕ್ಕಳಿದ್ವು. ಕೂಲಿ ಕೆಲಸ ಮಾಡಿ ಹೆಂಡತಿ ಮಕ್ಕಳನ್ನ ಸಾಕ್ತಿದ್ದಾತ ಪತ್ನಿಯ ಅಕ್ರಮ ಸಂಬಂಧಕ್ಕೆ ಬಲಿಯಾಗಿದ್ದಾನೆ. ಮಗನ ನೆನೆದು ಹೆತ್ತ ತಾಯಿಯ ಆಕ್ರಂದನ. ಶಾಲಾ ಸಮವಸ್ತ್ರದಲ್ಲೇ ಅಜ್ಜಿ ಜೊತೆ ಕುಳಿತು ಮುಗ್ಧ ನೋಟ ನೋಡುತ್ತಿರೋ ಮಕ್ಕಳು. ಗ್ರಾಮದಲ್ಲಿ ಆವರಿಸಿರುವ ನೀರವ ಮೌನ. ಈ ಹೃದಯ ವಿದ್ರಾವಕ ದೃಶ್ಯಗಳು ಕಂಡುಬಂದಿದ್ದು ದಾವಣಗೆರೆ ತಾಲೂಕಿನ ಪಾಮೇನಹಳ್ಳಿ ಗ್ರಾಮದಲ್ಲಿ. ಪ್ರಿಯಕರನ ಜೊತೆ ಸೇರಿ ಪತಿಗೆ ಚಟ್ಟ ಕಟ್ಟಿದ ಪಾಪಿ ಪತ್ನಿ. ಪ್ರೇಯಸಿಯ ಗಂಡನ ಕೊಂದು ನದಿಗೆ ಎಸೆದ ಪ್ರಿಯಕರ. ಈ ಫೋಟೋದಲ್ಲಿರೋ ವ್ಯಕ್ತಿ ಹೆಸರು ರಘು. ವಯಸ್ಸಿನ್ನೂ 36. ಹಾವೇರಿ ಮೂಲದ ಶ್ರುತಿ ಎಂಬಾಕೆಯನ್ನ ಕಳೆದ 12 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ. ಈತನ ಪ್ರೀತಿಗೆ ಸಾಕ್ಷಿ ಎಂಬಂತೆ 2 ಮಕ್ಕಳಿದ್ರು. ಮಾಡ್ತಿದ್ದದ್ದು ಕೂಲಿ ಕೆಲಸವಾದ್ರೂ ಪ್ರೀತಿಸಿ ಕೈ ಹಿಡಿದವಳನ್ನ ರಾಣಿಯಂತೆ ನೋಡಿಕೊಳ್ಳುತ್ತಿದ್ದ. ಮಕ್ಕಳಿಗೆ ವಾತ್ಸಲ್ಯದ ಶ್ರೀಮಂತಿಕೆ ತುಂಬಿದ್ದ. ಕೂಲಿ ಕೆಲಸ ಮಾಡಿ ಸಂಸಾರದ ನೊಗ ಎಳೆಯುತ್ತಿದ್ದ ರಘುವಿಗೆ ಕುಡಿತದ ಚಟ ಇತ್ತಂತೆ. ಇದು ದಂಪತಿ ನಡುವಿನ ಸಂಸಾರದ ಹಳಿತಪ್ಪುವಂತೆ ಮಾಡಿತ್ತು. ದಾವಣಗೆರೆಯ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಗಾರ್ಡನಿಂಗ್ ಕೆಲಸ ಮಾಡುತ್ತಿದ್ದ ಶ್ರುತಿ ನಿಟ್ಟುವಳ್ಳಿ ನಿವಾಸಿ ಉಬೇದುಲ್ಲಾ ತೆಕ್ಕೆಗೆ ಸೇರಿದ್ದಳು. ತಮ್ಮಿಬ್ಬರ ಸರಸಕ್ಕೆ ಗಂಡ ಅಡ್ಡಿಯಾಗಬಹುದು ಅನ್ನೋ ಕಾರಣದಿಂದ ಆಗಸ್ಟ್ 11ರಂದು ಪತಿ ರಘು ಹತ್ಯೆಗೆ ಪತ್ನಿ ಹಾಗೂ ಪ್ರಿಯಕರ ಪ್ಲಾನ್ ಮಾಡಿದ್ದಾರೆ. ರಘುಗೆ ಪರಿಚಯವಿದ್ದ ಸುರೇಶ್ ಎಂಬಾತನ ಮೂಲಕ ಆತನನ್ನ ದಾವಣಗೆರೆಯ ಬಾರ್ವೊಂದಕ್ಕೆ ಕರೆಸಿ ಅಲ್ಲಿ ಆತನಿಗೆ ಕಂಠಪೂರ್ತಿ ಕುಡಿಸಿದ್ದಾರೆ. ಬಳಿಕ ಹರಿಹರದ ತುಂಗಾ ನದಿ ತೀರಕ್ಕೆ ಕರೆದೊಯ್ದು ಕತ್ತು ಹಿಸುಕಿ ಕೊಲೆ ಮಾಡಿ ಶವವನ್ನ ತುಂಗಭದ್ರಾ ನದಿಗೆ ಬಿಸಾಕಿ ಎಸ್ಕೇಪ್ ಆಗಿದ್ದಾರೆ. 9 ದಿನ ನೋಡ್ರಿ ಸ ಅವಾಗ್ಲಿಂದ ಹುಡ್ಕಕ್ ಹಚ್ಚಿದೆ. ನಾವು ಸೊಸಿ ಅದೇನ್ ಅನ್ನೋದು ಗೊತ್ತಾಗ್ಲಿಲ್ಲ. ನಮ್ಮ ಜೊತೆಗೆ ಹುಡುಕಿದ್ ಸ ನಮ್ಮ ಜೊತೆಗೆ ಹುಡುಕಿದಾಳ ಸ ನಮ್ಮ ಜೊತೆಗೆ ಹುಡುಕಿ ಆಡಿಬಿಡು ನನ್ನ ಸೊಸಿ ಏನು ಮಾಡಿಲ್ಲ ಅಂತಂದು ನಾವು ಇಬ್ಬರು ಹುಡುಕಿದ್ ಅತ್ತೆ ಸೊಸೆ ಕೂಡ ಹುಡುಕಿ ಜನನೆಲ್ಲ ಕಳ್ಸ್ಕೊಂಡು ಹುಡುಕಿದ್ವಿ ಸ. ಅದು ಒಳಗೆ ಏನು ಮಾಡ್ತಾಳೆ ಅನ್ನೋದು ಗೊತ್ತಾಗ್ಲಿಲ್ಲ ಸ. ನನಗೆ ಏನೇನು ಹೇಳಿಲ್ಲ ಆಕಿನೇ ಸಾಗೋನ್ಸಿದಾನಂತ ಹೇಳಿದಾರ ಸ. ಆಕಿಗೆ ಮತ್ತೆ ಜೊತೆ ಬಂದ್ಬಿಟ್ಟು ಹುಡ್ಕೋದೇನು ಮಾಡೋದೇನು ಒಳ್ಳೆ ಹಾಳೋದೇನು ನಮಗೇನು ಸರ್ ಹಂಗೆ ಹುಡುಕ್ತಿದಾರೆ ಅಂದಮೇಲೆ ಯಾರಿಗೂ ಅನುಮಾನ ಬರಲ್ಲ ಸರ್. ಹಂಗೆ ಸುಮ್ಮಾದಿ ಸರ್. ಈಗ ಆಮೇಲೆ ನಮ್ಮ ಗ್ರಾಮಸ್ಥರು ಸ್ವಲ್ಪ ಹೇಳಿದ್ರು ಸರ್ ಹಿಂಗೆ ಐತೆ ಒಮ್ಮೊಂದು ಹಂಗೆ ಹಿಂಗೆ ಅಂತ ಅಂದಾಗ ಸ್ವಲ್ಪ ಪೊಲೀಸರು ಕಾಲೇಜ್ ಎಲ್ಲ ಚೆಕ್ ಮಾಡ್ಸಾಗ ಒಮ್ಮ ಸಿಕ್ಕಿದ್ದಾರೆ ಸರ್. ಅದು ಆ ಸೂಲ ಮಾಡಿ ಎಲ್ಲರ ಹತ್ರ ಇಸ್ಕೊಂಡು ಹೋಗ್ಬಿಟ್ಟು ಈಗ ಹುಡುಕಿ ಸರ್ ಎಲ್ಲ ಹತ್ರ 2-3 ಲಕ್ಷ ಹತ್ರ ಹೋಗಿ ಸರ್. ಎಲ್ಲಿಂದ ತರೇನು ಸರ್ ಈಗ? ಎಲ್ಲ ಗೊತ್ತಿದ್ದು ಶವ ಹುಡುಕುವ ನಾಟಕವಾಡಿದ ಶ್ರುತಿ